ಸರ್ ಹೇಳಿ ನಮಸ್ಕಾರ. ನಾನು ಇಂಜಿನಿಯರ್ ಮನೀಶ್ ವೈಕೊಂಡ್, ಸೆಕ್ರೆಟರಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಗುಲ್ಬರ್ಗ. ನಮ್ಮ ಜೊತೆಗಿರೋರು ಆಶುತಿ ಸರ್ ಬೀದರಿಂದ, KPCA ಮೆಂಬರ್, ಕೌನ್ಸಿಲ್ ಮೆಂಬರ್. ಮುರಳೀಧರ್ GK ಅವರು KPCA ಕೌನ್ಸಿಲ್ ಮೆಂಬರ್. ಅನಿಲ್ ಗಂಗಾಣಿ ನಮ್ಮ ಉಪಾಧ್ಯಕ್ಷರು, ಕನ್ನಡ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಗುಲ್ಬರ್ಗ. ಇವತ್ತಿನ ಈ ಪತ್ರಿಕಾಗೋಷ್ಠಿ ಮಾಡಿದ್ದ ಉದ್ದೇಶ ಏನಂತಂದ್ರೆ, ನಮ್ಮ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಆಕ್ಟ್ ಅಂತ ಮಾಡಿದ್ರು. ಅದು ಗೆಜೆಟ್ ಅಲ್ಲಿ ಪಾಸ್ ಆಗಿ ಸುಮಾರು ಈಗ 1 ವರ್ಷ ಆಗಿ 18 ತಿಂಗಳಿಂದ ನಾವು ಹೋರಾಟ ಮಾಡಿದ್ದ ಒಂದು ಫಲ ಸಿಕ್ಕಿತ್ತು. ಆದರೆ ಅದು ಕಾರ್ಯರೂಪಕ್ಕೆ ಕೆಲವೊಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ದುರ್ಲಕ್ಷ್ಯದಿಂದ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ನಮ್ಮ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಆ ಅಧಿಕಾರಿಗಳ ಮೇಲೆ ಸ್ವಲ್ಪ ಒತ್ತಡ ತಂದ್ಬಿಟ್ಟು ನಮಗೆ ಬೇಕಾದಂತ ಒಂದು ಕಟ್ಟಡ ನೀಡಿ ನಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ಗೆ ಚಾಲನೆ ಕೊಡಬೇಕಂತ ಕೇಳ್ಕೊಳ್ತೇವೆ. ನಮಗೆ ಈ ಇಂಪ್ಲಿಮೆಂಟೇಷನ್ ಆದ್ಮೇಲೆ ಸಾಕಷ್ಟು ಕೆಲಸಗಳು ಏನೋ ಇದಾವೆ. ಲೈಕ್ ಸರ್ಟಿಫಿಕೇಟ್ ಹಂಚೋದಿದೆ, ಮೆಂಬರ್ಸ್ ರಿಜಿಸ್ಟರ್ ಮಾಡೋದಿದೆ, ಲೈಸೆನ್ಸ್ ಕೊಡೋದಿದೆ. ನಮ್ಮ ಬೈಲಾಸ್ ಎಲ್ಲ ಫಾರ್ಮ್ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತಂದು ಅದಕ್ಕೆ ಚಾಲನೆ ಕೊಡಬೇಕಂತ ಕೇಳ್ಕೊಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ಳೋದೇನಂತಂದ್ರೆ, ಇದನ್ನ ಸಾಕಷ್ಟು ಮೀಡಿಯಾದಲ್ಲಿ ವೈರಲ್ ಮಾಡಿ ಅದನ್ನ ಬೇಕಾದಂತ ಅಫಿಷಿಯಲ್ಸ್ಗಳಿಗೆ ಮುಟ್ಟಲಿ, ಅಲ್ಲಿಂದ ನಮ್ಮ ಕೆಲಸ ಮುಂದೆ ಸಾಗಲಿ ಅಂತ ಕೇಳ್ಕೊಳ್ತೇವೆ. ಇಲ್ಲ, ಮಾಡ್ಲೇಬೇಕಾಗುತ್ತೆ ಸರ್. ಯಾಕಂದ್ರೆ ಇದು ಗೆಜೆಟ್ ಇದೆ, ಇದು ಗೆಜೆಟ್ ಪಾಸ್ ಆಗಿದೆ. ನಾವು ಹೇಳದೇನೆ ಮಾಡ್ಬೇಕು. ಅವರು ನಮ್ಮನ್ನು ಕರೆಸ್ಬಿಟ್ಟು ಅವರೇ ಮಾಡ್ಬೇಕಾದಂತ ಕೆಲಸ ನಾವು ಮಾಡ್ಬೇಕಾಗ್ತಾ ಇದೆ. ಅವ್ರಿಗೆ ಮಾಡ್ರಿ ಅಂತ ನಾವು ಫೋರ್ಸ್ ಮಾಡ್ಬೇಕಾಗ್ತಾ ಇದೆ. ಯಾಕಂದ್ರೆ ಗೆಜೆಟ್ ಆದ್ಮೇಲೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ, ಅವ್ರ ಡ್ಯೂಟಿ ಅದು. ನಮ್ಮನ್ನ ಅವ್ರು ಕರೆಸ್ಬಿಟ್ಟು ಮಾಡಬೇಕು. ಇಲ್ಲಿ ಏನಾಗಿದೆ, ನಾವೇ ಅವ್ರ ಹತ್ರ ಹೋಗಿ ಕೇಳ್ಕೊಂಡ್ರು ಕೆಲಸ ಆಗ್ತಾ ಇಲ್ಲ. ಕಾರಣ ಏನ್ ಸರ್? ಅದು ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು, ದುರ್ಲಕ್ಷ್ಯ ಅಂತ ಹೇಳ್ಬೋದು. ಅವರಿಗೆ ಅದರಲ್ಲಿ ಏನು ಕಂಡು ಬರ್ತಾ ಇಲ್ಲ ಅಂತ ಅನ್ಸ್ಬೋದು. ಅವ್ರಿಗೆ ಸ್ವಂತ ಏನು ಇದೆ ಗೊತ್ತಿಲ್ಲ, ಡಿಮಾಂಡ್ಸ್ ಅಂತಿಲ್ಲ. ಆಕ್ಚುಲಿ ನಾವು ನಮ್ಮನ್ನು ಕರೆದ್ಬಿಟ್ಟು ಅವರು ಇದು ಮಾಡ್ಬೇಕು. ನಾವೇ ಅವ್ರ ಹತ್ರ ಹೋಗಿ ಇದು ಮಾಡ್ತಾ ಇದೀವಿ. ಸೊ ನಾವು ಡಿಮಾಂಡ್ ಇಡ್ತಾ ಇದೀವಿ. ಹಾಗೆ ಬೇರೆ ಸಂಘದವರು ಯಾರಿರ್ಬೋದು ಅಂತ ಅನಿಸ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಬೇರೆ ಸಂಘದವರು ಇದು ಮಾಡ್ತಿರ್ಬೋದು. ಯಾಕಂದ್ರೆ ಇದು ಮೋಸ್ಟ್ ಅನ್ಆರ್ಗನೈಸ್ಡ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್. ಇದು ಅನ್ಆರ್ಗನೈಸ್ಡ್ ಸೆಕ್ಟರ್ಗೆ ಅವ್ರಿಗೆ ಏನಾದ್ರು ಇದಾಗ್ತಿರ್ಬೋದು. ಮತ್ತೆ ಬೇರೆ ಅಸೋಸಿಯೇಷನ್ ಕಡೆಯಿಂದ ಅವ್ರಿಗೇನಾದ್ರು ಇದರಿಂದ ಸ್ವಲ್ಪ ನಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಒತ್ತಡ ನೀಡ್ತಿರ್ಬೋದು. ಬಟ್ ಆ ರೀತಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇದು ಒಂದು ಕೌನ್ಸಿಲ್ ಇದೆ, ಪ್ರೊಫೆಷನಲ್ ಇಂಜಿನಿಯರ್ಸ್ ಇದ್ದಾರೆ. ಸೊ ಪ್ರೊಫೆಷನಲಿಸಮ್ ಬಂದೇ ಬರುತ್ತೆ ಡೆಫಿನೆಟ್ಲಿ. ಸೊ ಯಾರಿಗೆ ಇದರಿಂದ ಏನು ಮೋಸ ಇಲ್ಲ, ಯಾರಿಗೇನು ಇದು ಇಲ್ಲ. ಬಟ್ ಇಷ್ಟೇ ಅವ್ರ ದುರ್ಲಕ್ಷ್ಯದಿಂದ ಆಗ್ತಿದೆ ಅಷ್ಟೇ. ಇಲ್ಲ, ಅವ್ರು ಮಾಡಬೇಕಾದಂತ ಕೆಲಸ ನಾವು ಮಾಡ್ತಾ ಇದೀವಿ. ಅದಕ್ಕಾದ್ರೂ ಅಟ್ಲೀಸ್ಟ್ ಹೋಗ್ಬಿಟ್ಟು ನಮ್ ಜೊತೆ ಕೈಗೂಡಿಸಿ ಮುಂದೆ ಬಂದು ನಮಗೆ ಆಕ್ಟ್ ಅನ್ನ ಪಾಸ್ ಮಾಡಿದ್ದಾಗಿದೆ, ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸುಮಾರು 7 ಲಕ್ಷ ಜನ, ಸುಮಾರು 5ರಿಂದ 7 ಲಕ್ಷ ಜನ ಪ್ರೊಫೆಷನಲ್ ಇಂಜಿನಿಯರ್ಸ್ ಇದ್ದಾರೆ. ಅವರಿಗೆ ಒಂದು ಆರ್ಗನೈಸ್ಡ್ ಒಂದು ಸೆಕ್ಟರ್ ಮಾಡ್ಕೊಂಡು ಒಂದು ಆಕ್ಟ್ ಮಾಡಿದ್ರೆ ಎಲ್ಲರೂ ಒಂದು ಇದ್ರಲ್ಲಿ ಒಕ್ಕಟ್ಟಲ್ಲಿ ಇರ್ತಾರೆ. ಅದೇ ಫ್ರೇಮ್ ವರ್ಕ್ ಅಲ್ಲಿ ವರ್ಕ್ ಮಾಡ್ತಾರೆ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾನು ಔಷಧಿ ಪಾಟೀಲ್, ಕರ್ನಾಟಕ ಕೌನ್ಸಿಲ್ ಆಫ್ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಕೌನ್ಸಿಲ್ ಸದಸ್ಯರು, ಈ ಕನ್ನಡ ಭಾಗದಿಂದ. ನಾವು ಈಗಾಗಲೇ ನಮ್ಮ ಮನೀಶ್ ಸರ್ ಹೇಳಿದಾಗೆ ಈಗೆಲ್ಲ ಆಲ್ರೆಡಿ ನಮ್ದೆಲ್ಲ ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಕಾನೂನಾತ್ಮಕ ಪಾಸ್ ಆಗಿದೆ, ಎಲ್ಲ ಆಗಿದೆ. ನೀವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನು ಕೆಲಸ ಆಗ್ತಾ ಇಲ್ಲ. ನಾವು 1 ವರ್ಷ ಆಯ್ತು ಕೌನ್ಸಿಲ್ ಫಾರ್ಮ್ ಆಗಿ, ಏನು ಕೆಲಸ ಆಗ್ತಾ ಇಲ್ಲ. ನಮ್ಗೆ ಅದು ನೋವಿದೆ. ನಾವು 1 ವರ್ಷ ಆಯ್ತು ಸದಸ್ಯರಾಗಿ ನಮ್ಮ ಒಂದು ಇಂಜಿನಿಯರಿಂಗ್ ಬಳಗಕ್ಕೆ ಏನೋ ಸೇವೆ ಕೊಡಕ್ ಆಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನಮ್ದು ಕನ್ಸೋರಿಯಂನಿಂದ ನಮ್ಗೆಲ್ಲ ಇದು ಮಾಡಿ ಕಳ್ಸಿದಾರೆ. ಅದಕ್ಕೆ ನಾವೆಲ್ಲ ಈ ನಮ್ಮ 5ರಿಂದ 6 ಲಕ್ಷ ಜನ ಇಂಜಿನಿಯರ್ಸ್ ಇದ್ದಾರೆ. ಅವರಿಗೆಲ್ಲ ಈಗ ಏನಾಗ್ತದೆ, ನಮ್ದು ಶಕ್ತಿ ಟೋಟಲಿ ಅನ್ಆರ್ಗನೈಸ್ ಇದೆ. ಅದಕ್ಕೆ ನಾವು ಒಳ್ಳೆ ರೀತಿಯಾಗಿ ಸುಸಜ್ಜಿತವಾಗಿ ಆರ್ಗನೈಸ್ ಮಾಡ್ಬೇಕಂತ ಉದ್ದೇಶದಿಂದ ಈಗ ಒಂದು ಕೌನ್ಸಿಲ್ ಮತ್ತೆ ನಮ್ದು ಕನ್ಸೋರಿಯಂ ಫಾರ್ಮ್ ಆಗಿದೆ. ಆ ಉದ್ದೇಶದಿಂದ ಈಗ ಅಧಿಕಾರಿಗಳು ನಮ್ಗೆ ಸಹಕಾರ ಮಾಡಿಕೊಟ್ರೆ ನಾವು ಇದಕ್ಕೆ ನಮ್ಮ ಒಂದು ಇಂಜಿನಿಯರಿಂಗ್ ಭಾಗಕ್ಕೆ, ನಮ್ಮ ಇಂಜಿನಿಯರಿಂಗ್ ಇದಕ್ಕೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ, ಯಾವ ತರ ವೈದ್ಯರಲ್ಲಿದೆ, ವಕೀಲರಲ್ಲಿ ಯಾವ ಪ್ರವೃತ್ತಿ ಇದೆ, ಆ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳೆಸ್ಕೋಬೇಕಂತೇಳಿ ನಾವು ಈ ಒಂದು ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ. ಆ ಒಂದು ನಮ್ಗೆ ಕೂಡ ಒಳ್ಳೆಯ ಒಂದು ಯಶಸ್ಸು ಕೂಡ ಸಿಕ್ಕಿದೆ. ಈಗ ಇನ್ನೂ ಕೆಲವೊಂದು ಸ್ವಲ್ಪ ಸಣ್ಣ ಪುಟ್ಟ ಇದರಿಂದ ನಮ್ಗೆ ಅದಕ್ಕೆ ಮುಂದುವರ್ಲಿಕ್ಕೆ ಆಗ್ತಾ ಇದೆ. ಈಗಾಗಲೇ ನಮ್ಮ ಮನೀಶ್ ಸರ್ ಹೇಳಿದಾಗೆ ಎಲ್ಲ ಪ್ರತಿಯೊಂದಾಗಿದೆ. ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಅಧಿಕಾರಿಗಳನ್ನ ತಮ್ಮ ಮುಖಾಂತರ ಮನವಿ ಮಾಡ್ತೀವಿ. ನಮ್ಗೆ ಆದಷ್ಟು ಬೇಗನೆ ನಮ್ಗೆ
ಬೇಕಾದ ಸೌಲಭ್ಯ ಕೊಟ್ಟು ನಮ್ಗೆಲ್ಲ ಜಾರಿ ಮಾಡಂತ, ಯಾಕಂದ್ರೆ ನೋಂದಣಿ ಇದೆ, ಆಮೇಲೆ ನಮ್ಗೆಲ್ಲ ಕೌನ್ಸಿಲ್ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಬೇಕಿದೆ, ಸರ್ಟಿಫಿಕೇಟ್ ಮಾಡ್ಬೇಕಿದೆ. ಯಾಕಂದ್ರೆ ಎಷ್ಟೋ ಜನ ಎಲ್ಲ ಅನ್ನ ಜನ ಎಲ್ಲ ಅದನ್ನ ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ಎಷ್ಟು ಅನಾಹುತಗಳು ಕೂಡ ಆಗ್ತಾ ಇದಾವೆ. ಈ ಮನೆ ತಾನೇ ಹೋದ ವರ್ಷ ನಾವು ಕೌನ್ಸಿಲ್ ಮೆಂಬರ್ ಆದ್ಮೇಲೆ ರಾಯಚೂರಲ್ಲಿ ಒಂದು ಬಿಲ್ಡಿಂಗ್ ಬಾಗಿತ್ತು, ಅದನ್ನೆಲ್ಲ ಹೋಗಿ ನಾವು ಖುದ್ದಾಗಿ ಭೇಟಿ ಮಾಡಿ ಬಂದಿವಿ. ಅಲ್ಲಿ ಯಾರೋ ಒಬ್ಬರು ಅಂದ್ರೆ ನಾನ್ ಕ್ವಾಲಿಫೈಡ್ ಜನ ಅದು ಕೆಲಸ ಮಾಡಿದ್ದಕ್ಕಾಗಿ ಎಷ್ಟೋ ಪಾಪ ಅವ್ನ ಜೀವನ ಬರೀ ಅಂತ ಮಾಡಿದಂತ ಎಲ್ಲ ದುಡ್ಡು ಹಾಳಾಯ್ತು, ಎಷ್ಟೋ ಜನ ಜೀವ ಹಾನಿ ಆಗ್ತಾವ. ಇಂಥ ಯಾವ್ದು ಸಮಸ್ಯೆ ಆಗಬಾರ್ದ ಉದ್ದೇಶದಿಂದ ನಾವೊಂದು ಸಮಾಜಕ್ಕೆ ಏನೋ ಒಂದು ಒಳ್ಳೆ ಕೊಡುಗೆ ಕೊಡ್ಬೇಕಂತ ಉದ್ದೇಶದಿಂದ ಈ ಒಂದು ಫಾರ್ಮ್ ಆಗಿದೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಒಳ್ಳೆಯ ಒಂದು ಇದು ಗ್ರೂಪ್ ಕೊಡುವಂತ ಕೆಲಸ ಮಾಡಕ್ ನಾವೆಲ್ಲ ನಾವು ರೆಡಿ ಇದ್ದೀವಿ. ಅದಕ್ಕೆ ಸಹಕಾರ ವಿಶೇಷವಾಗಿ ಅಧಿಕಾರಿಗಳು ನಮ್ಗೆ ಸಹಕಾರ ಕೊಡ್ಬೇಕಂತ ತಮ್ಮ ಮುಖಾಂತರ ನಾನು ಕೇಳ್ಕೊತೀನಿ. ಧನ್ಯವಾದ. ಹಲೋ, ನಮಸ್ಕಾರ. ನಾನು ಅನಿಲ್ ಕುಮಾರ್ ಗಂಗಾಣಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರು. ಈಗ ಇದು ಫಾರ್ಮ್ ಆಗಿ ಕೆಪಿಸಿಸಿ ಫಾರ್ಮ್ ಆಗಿ ಸುಮಾರು 18 ತಿಂಗಳಾದ್ರೂ ಒಂದು ಆಫೀಸ್ ಜಾಗ ಕೊಡ್ತಾ ಇಲ್ಲ. ಮತ್ತೆ ಸುಮಾರು 5 ಲಕ್ಷ ಜನರು ನಾವಿದ್ದೀವಿ. ಸರ್ಕಾರದವರು 5 ಲಕ್ಷ ಜನರಿಗೆ ಉದ್ಯೋಗ ಕೊಡಕರ ಆಗಂಗಿಲ್ಲ. ನಮ್ಮ ಅಸೋಸಿಯೇಷನ್ ಮಾಡಿ ಇದರಿಂದ ಎಷ್ಟೋ ನಿರುದ್ಯೋಗಿ ಇಂಜಿನಿಯರ್ಸ್ಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ನಾವು ಪ್ರಯತ್ನ ಪಟ್ಟರು ಈ ರೀತಿ ಇವರು ಒಂದು ಆಫೀಸೇ ಕೊಡಕ್ ತಯಾರಿಲ್ಲ ಅಂತ ನಾವರ ಯಾವ ರೀತಿ ಇದು ಮಾಡ್ಬೇಕು. ನಮ್ಮಿಂದ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಂದ್ರೆ ಇಷ್ಟಕ್ಕೆ ಅಲ್ಲ, ನಾವು ಸಿಟಿ ಒಂದು ಡೆವಲಪ್ಮೆಂಟ್ ಸಲುವಾಗಿನೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಎಲ್ಲ ಇದು ಮಾಡ್ತಾ ಇದ್ದೀವಿ. ಇನ್ ಮುಂದೆ ಆದಷ್ಟು ಬೇಗನೆ ನಮ್ದು ಒಂದು ಆಫೀಸ್ ಜಾಗ ಕೊಟ್ಟಿಗೆಸಿಂದ ಸಹಕರಿಸಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಅನಿಲ್ ಕುಮಾರ್ ಗಂಗಾಣಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಉಪಾಧ್ಯಕ್ಷರು. ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಆಗಿದ್ದರಿಂದ ನಮಗ್ ಎಲ್ಲಾ ಸಿವಿಲ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬಹಳ ಬೆನಿಫಿಟ್ ಅದ. ಅದರಿಂದ ಏನ ಆ ಉದ್ದೇಶದಿಂದ ನಮ್ಮ ಅಸೋಸಿಯೇಷನ್ ಇದಕ್ಕೆ ನಾವೆಲ್ಲ ಸ್ಪಂದನೆ ಕೊಟ್ಟೆವು, ಮುಂದೂ ಕೊಡ್ತೇವೆ. ನಮ್ಮ ರಿಜಿಸ್ಟ್ರೇಷನ್ ಗೌರ್ಮೆಂಟ್ಗೂ ಫೈದಾ ಅದ, ನಮಗೂ ಫೈದಾ ಅದ. ಅದು ಆ ಅಸೋಸಿಯೇಷನ್ ನಿಂತ ಏನಾಗ್ತದೆ, ಎಲ್ಲಾ ರೀತಿ ನಿಂತ ಏನ್ ಡಿಫಿಕಲ್ಟೀಸ್ ಇರ್ತಾವ ಪ್ರಾಕ್ಟಿಕಲ್ ಫೀಲ್ಡ್ ಒಳಗೆ ಅವೆಲ್ಲ ಸಾಲ್ವ್ ಆಗ್ತಾವ, ಗೌರ್ಮೆಂಟಿಗೆ ಸಾಲ್ವ್ ಆಗ್ತಾವ. ಆಮೇಲೆ ಕಾರ್ಪೊರೇಷನ್ ಪರ್ಮಿಷನ್ ಕೊಡ್ತಾರ. OC ಸಲಾಗಿ ನಾವು ಹೋಗ್ಬೇಕು, OC ಹೋಗಿ ಕೊಡಲ್ಲ, ವೈಲೇಷನ್ ಇರ್ತಾವ. ವೈಲೇಷನ್ ನಿಂದ್ರಿಸಿದ ಸಲಾಗಿ ಅವ್ರು ಪ್ರಯತ್ನ ಮಾಡಲ್ಲ ಆ ಇಂಜಿನಿಯರ್ಸ್. ನಮ್ಮೇಲೆ ಹೊಣೆ ಆಗ್ತಾರ. ಇದಕ್ಕೆ ನಮ್ಗೆ ಅದಕ್ಕೆ ಅಸೋಸಿಯೇಷನ್ ಬೇಕೇ ಬೇಕು. ನಮ್ಮ ಅಸೋಸಿಯೇಷನ್ ದೀಪಕ್ ಕೌಲಿಕರ್.